ಹುಬ್ಬಳ್ಳಿಯಾದ ಅಂಜಲಿ ಹುಬ್ಬಳ್ಳಿಯ ಅಂಜಲಿ ಏನಿದ್ದಾಳೆ ಆಕೆಯ ಸಹೋದರಿ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಆರೋಪಿಯನ್ನ ಬಂಧಿಸಿದ್ರೆ ಸಾಲದು, ಶಿಕ್ಷೆ ಕೊಡಿ ಆತನಿಗೆ ಅಂತ, ಅವನನ್ನ ನಮ್ಮ ಕೈ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಶೋಧ, ಅಂಜಲಿ ಸಹೋದರಿ. ನಿಮ್ಮ ಕೈಲಿ ಆಗಲ್ಲ ಅಂತಂದ್ರೆ ನಮ್ಮ ಕೈ ಕೊಡಿ, ಅವನಿಗೆ ಏನು ಮಾಡಬೇಕು ಮಾಡ್ತೀವಿ, ಅವನನ್ನು ನಾವೇ ಸಾಯಿಸ್ತೀವಿ ಅಂತ ಯಶೋಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿ ಅಂತ. ಆಕೆಯ ಆಕ್ರೋಶ ಬಹಳ ಬಹಳ ಸಹಜ ಅಂತ ಅನ್ಸುತ್ತೆ, ಸರಿ ಅಂತ ಕೂಡ ಅನ್ಸುತ್ತೆ. ಯಾಕಂತಂದ್ರೆ ಇಷ್ಟರ ಮಟ್ಟಿಗೆ ಹೇಗೆ ಹೆಣ್ಮಕ್ಳನ್ನ ಮನೆಗೆ ನುಗ್ಗಿ ಚಾಕುವಿಂದ ಇರಿದು ಕೊಂದು ಹೋಗ್ತಾರೆ ಅಂತಂದ್ರೆ ಈ ಕಾನೂನು ಸುವ್ಯವಸ್ಥೆ ಅಸ್ತಿತ್ವದಲ್ಲೇ ಇಲ್ವಾ ಅಂತಾನೆ ಅನ್ಸುತ್ತೆ. ಕಡೆ ಪಕ್ಷ ಅವರಾದ್ರೂ ಅವ್ರ ಪ್ರಾಣ ರಕ್ಷಣೆ ಮಾಡ್ಕೋತಾರೆ, ಒಂದೊಂದು ಗನ್ ಕೊಟ್ಬಿಡಿ ಅಂತ ಈ ಹಿಂದೆ ಯಾರೋ ಹೇಳಿದ್ರು. ಈಗ ನೋಡಿದ್ರೆ ನೇಹಾ ಹತ್ಯೆ ಪ್ರಕರಣದಲ್ಲಿ ಯಾರೊಬ್ರು ಹೇಳಿದಂತ ಆ ಮಾತು ಸತ್ಯ ಅಂತ ಅನ್ಸುತ್ತೆ. ಓಕೆ, ಹುಬ್ಬಳ್ಳಿಯಿಂದ ಅಂಜಲಿ ಸಹೋದರಿ ಯಶೋಧ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ ಮೇಡಮ್. ಯಶೋಧ ಅವರೇ, ನಮಗೂ ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ಸದಾ ಇದೆ. ನಮಗೂ ನಿಜಕ್ಕೂ ಬಹಳ ಬೇಜಾರಾಗುತ್ತೆ, ಆಕ್ರೋಶ ಕೂಡ ಬರುತ್ತೆ ಯಶೋಧ ಅವರೇ. ಅದು ಹಿಂಗೆ ಪೊಲೀಸರು ಹಿಂಗೆ ಸಾಯಿಸಕ್ಕೆ ಬಿಡ್ತಾರೆ ಅಂತ ನಿಜಕ್ಕೂ ನಮ್ಗೆ ಗೊತ್ತಾಗೋದಿಲ್ಲ. ಯಶೋಧ ಅವರೇ, ಏನು ಹೇಳೋಕೆ ಬಯಸ್ತೀರಿ? ಏನು ಹೇಳ್ಬೇಕು ಮೇಡಮ್, ನಮ್ಮ ಅಕ್ಕನ ಹೋಗೋದು ಫುಲ್ ದುಃಖದಾಗದೀವ್ರಿ. ನಾವು ಏನು ಹೇಳ್ಬೇಕು, ಅವ್ನು ಸಾಯಿಸ್ ಅಂತ ಹೇಳ್ರಿ, ಅಷ್ಟೇ ಸಾಕು ನಮಗೆ. ಗೊತ್ತಿಲ್ಲ, ಹಿಂಗೆ ಇನ್ನು ಯಾರಿಗೂ ಹಿಂಗೆ ಆಗ್ಬಾರ್ದಲ್ವಾ ಯಶೋಧ ಅವರ? ಇನ್ನೊಂದು ಹೆಣ್ಮಗು ಹಿಂಗೆ ಆಗ್ಬಾರ್ದು, ಏನು ಮಾಡಬೇಕು ಅಂತ ಹೇಳ್ತೀರಿ? ನಮ್ಮ ಅಕ್ಕಗೆ ಆದಂಗೆ ಇನ್ನೊಂದು ಹೆಣ್ಮಗುಗೆ ಆಗಬಾರ್ದ್ರಿ. ಇದಕ್ಕಂದ್ರೆ ಆ ಹೆಣ್ಮಗು ಅವ್ರ ಮನೆಗೂ ತಂದೆ ತಾಯಿ ಚಂದ ಬೆಳೆಸಿರ್ತಾರ. ಮನ್ಯಾಗನವ್ರ ಇದು ಮಾಡ್ಲಾರ್ದ ಬೇರೆಯವ್ರ ಕೈಲಿ ಸಾಯೋದಂದ್ರೆ ಏನದು ಪರಿಸ್ಥಿತಿ ಅವ್ರದ್ದು? ಹೇಳಿ ಯಶೋಧ ಅವ್ರೆ. ನಮ್ಮ ಅಕ್ಕಗೆ ಆದಂಗೆ ಆಗಬಾರ್ದ್ರಿ ಅಷ್ಟೇ. ಅವನಿಗೆ ಚಿಕಿತ್ಸೆ ಕೊಡತ್ತಾರ, ಅದನ್ನು ಕೊಡಬಾರ್ದು. ಎದಕ್ಕೆ ಕೊಡ್ಬೇಕು? ನಮ್ಮ ಅಕ್ಕ ಸತ್ವಿದಾಗೇನೋ ಅವ್ರು ಬಂದು ಚಿಕಿತ್ಸೆ ಕೊಟ್ರ, ಏನು ಡಾಕ್ಟ್ರಿಗೆ ಕರ್ಸಿದ್ರ ಅವರು? ಕರೆಸಿ ಆಂಬುಲೆನ್ಸ್ದಾಗ ಒಯ್ದು ಏನು ಆಕ್ಸಿಜನ್ ಹಾಕಿದ್ರ ನಮ್ಮ ಅಕ್ಕಗೂ? ಏನು ಹಾಕಿದ್ರು ಅವರು? ಶಿಕ್ಷೆ ಕೊಡಬಾರ್ದು ಅವ್ರು. ಅವನಿಗೂ ಇದು ನಮ್ಮ ಅಕ್ಕ ಆದ ರೀತಿ ಆಗ್ಬೇಕು, ನಮ್ಮ ಅಕ್ಕ ಆದ ರೀತಿ. ಯಶೋಧ ಅವ್ರೆ, ಸುದ್ದಿ ಬರ್ತಾ ಇದೆ, ಅಂಜಲಿ ಅವರು ಗಿರೀಶ್ ಅವ್ರ ಜೊತೆ ಮದುವೆ ಮಾಡ್ಕೊಂಡಿದ್ರು, 15 ದಿನ ಆಗಿತ್ತು ಅನ್ನೋಂಥ ಸುದ್ದಿ ಇದೆ. ಹೌದಾ? ಏನು ಹೇಳ್ತೀರಾ? ನನಗೆ ಜಗ್ಗೆ ಸಿಟ್ಟು ಬರತೈತಿ ಮೇಡಮ್. ಅವ್ರು ಹೇಳೋ ಮಾತು ನೋಡಿದ್ರ ನಮ್ಮ ಅಕ್ಕ ನಮ್ಮ ಮುಂದೆಲ್ಲ ಕಷ್ಟ ಸುಖ ಹೇಳ್ತಿದ್ಲಿ, ಇದನ್ನ ಯಾಕೆ ಬಿಡ್ತಿದ್ಲಿ ರೀ ನಮ್ಮ ಅಕ್ಕ? ಇದನ್ನ ಹೇಳ್ಬೇಕಿತ್ತು. ನಮ್ಮ ಮದ್ವೆ ಆಗೈತೆ ಅಂದ್ರೆ ನಮ್ಮ ಅಜ್ಜಿಗೆ ಹೇಳ್ತಿದ್ದೆ ನಾನು, ಒಳಗೆ ಕುಂದಿರ್ಸಿ ಅಜ್ಜಿ ಅಕ್ಕ ಹಿಂಗೆ ಆಗ್ಯಾಳ ಅಂತ ಹೇಳ್ತಿದ್ದೆ ನಾನು. ನಮ್ಮ ಅಜ್ಜಿ ಮಾಡಿಕೊಡ್ತಿದ್ರು. ಮತ್ತೆ ಇನ್ನೊಂದ್ಸಲ ಮದ್ವೆ ಎಲ್ಲರೂ ಕರೆಸಿ. ನಮ್ಮ ಅಕ್ಕ ಅಂತೈಕ ಅಲ್ಲ ರೀ, ಪ್ರೀತಿನೂ ಮಾಡಿಲ್ಲ ನಮ್ಮ ಅಕ್ಕ. ಅವ್ನ್ಗೆ ಕ್ಲಾಸ್ಮೇಟ್ ಅಷ್ಟ ರೀ ಮೇಡಮ್ ಅವ್ರ. ಈಗ ಟ್ರೈನ್ಯಾಗ ಒಂದು ಹುಡುಗಿಗೆ ಹತ್ಯೆ ಮಾಡಕ್ ಹೋದ. ಆ ಹುಡುಗಿ ಏನ ಅವ್ನ ಲವರ, ಮದ್ವೆ ಆಗಿದ್ಲ, ಏನಾಗಿದ್ಲು? ಅದ ರೀತಿ ನಮ್ಮ ಅಕ್ಕನೂ ಇಲ್ರಿ. ನಮ್ಮ ಅಕ್ಕಗೆ ಸುಮ್ನೆ ಬಂದು ಚಾಕು ಚುಚ್ಚೋಗೆ ನಮ್ಮ ಅಕ್ಕ ಪ್ರೀತಿ ಮಾಡಲ್ಲ ಅಂದದಕ್ಕೆ. ಏನೋ ದುಡ್ಡು ಕೊಟ್ಟಿದ್ದ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೌದಾ? ನಿಮ್ಮ ಹತ್ರ ಏನು ಅಂಜಲಿ ನಿಮ್ಮ ಹತ್ರ ಈತನ ಬಗ್ಗೆ ಏನು ಹೇಳ್ಕೊಂಡಿದ್ಲಮ್ಮ? ದುಡ್ಡು ಕೊಡೋದಲ್ರಿ ಮೇಡಮ್, ಆಕಿ ದುಡ್ಡು ಕೊಡೋದಲ್ಲ, ಆಕಿನ ದುಡ್ದು ತಿಂತಾಳ. ಮಂದಿ ಕೈಲೇ 1 ರೂಪಾಯಿ ರೊಕ್ಕ ಚಾಚಲ್ರಿ ಕೈ. ಆಕಿ ದುಡ್ದು ತಿಂತಾಳ್ರಿ ಆಕಿ. ಮಂದಿ ಕಡೆ ಇಸ್ಕೊಷ್ಟು ಇದು ಗುಣನೂ ಇಲ್ರಿ ಆಕಿದ. ಮದ್ವೆ ಆಗಿರ್ಲಿಲ್ಲ ಹಂಗಿದ್ರ? ಅವ್ರು ಹೇಳ್ತಾ ಇರೋದು ಸುಳ್ಳು. ಈಗ ಆತರ ಮದ್ವೆ ಎಲ್ಲ ಏನು ಆಗಿರ್ಲಿಲ್ಲ ನಿಮ್ಗೆ ಗೊತ್ತಿರೋಂಗೆ? ಇಲ್ಲ ಆಗಿಲ್ಲ ಮೇಡಮ್, ಎಲ್ಲ ಸುಳ್ಳು ಸುದ್ದಿ ರೀ ಇವೆಲ್ಲ. ಅವ ಇದನ್ ಬಿಟ್ಟು ಇನ್ನ 108 ಹೇಳ್ತಾನ, ನನಗೆ ಮಕ್ಕಳಾಗಿದ್ದು, ಮದುವೆ ಆಗಿತ್ತು, ನನ್ಗೆ 2 ಅದಾವ 1 ಅದಾವ ಅಂತಾನ. ಆ ಮಾತು ನಂಬ್ತಾರ ಈ ಪೊಲೀಸರು? ಯಾವಾಗ ಪರಿಚಯ ಆಗಿತ್ತಮ್ಮ? ಮೊದ್ಲೇ ಎಚ್ಚರಿಕೆ ತಗೊಂಡಿದ್ರೆ ನಮ್ಮ ಅಕ್ಕನ ಜೀವ ಹೋಗಿದ್ದಿಲ್ರಿ, ಆರಾಮ್ ನಮ್ಮ ಅಕ್ಕನ ಜೋಡಿ ಇರ್ತಿದ್ವಿ. ಯಾವಾಗ ಪರಿಚಯ ಆಗಿತ್ತು ಯಶೋಧ ಅವ್ರೆ? ಗಿರೀಶ್ ಅವ್ರ ಪರಿಚಯ ಯಾವಾಗ ಆಗಿತ್ತು? ಏನಾದ್ರೂ ಹೇಳಿದ್ರ ಅಂಜಲಿ? ಆ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿತ್ತಾ? ಅಥವಾ ಇವನು ಒಳ್ಳೆಯವನು ಕೆಟ್ಟವನು ಏನಾದ್ರೂ ಗೊತ್ತಾಗಿತ್ತಾ? ಪರಿಚಯನಕ್ಕೇನ್ರಿ ಮೇಡಮ್, ಕ್ಲಾಸ್ಮೇಟ್ ರೀ ಅವ್ರು. ಪರಿಚಯನಕ್ಕೇನ ಇವಾಗ ಭೇಟಿನ ಆಗಿಲ್ಲ. ನಮ್ಮ ಅಕ್ಕ ಹೇಳ್ತಿದ್ಲು, ನಮ್ಮ ಕ್ಲಾಸ್ಮೇಟ್ ಸಿಕ್ಕನ, ನನ್ನ ಜೋಡಿ ಕಲ್ತಾವ, ಶಾಲ್ಯಾಗ ಸಿಕ್ಕನ ಅಂತ ಹೇಳ್ತಿದ್ಲು ನಮ್ಮ ಅಕ್ಕ. ಕ್ಲಾಸ್ಮೇಟ್ ಅಷ್ಟ ರೀ ಇವ. ಅವ್ನು ಮಾರಿ ಸತ್ಯಾಗ ನೋಡಿಲ್ರಿ ನಾವು.
ನಮ್ಮ ಅಕ್ಕ ಎಲ್ಲಾರ ದಾರ್ಯಾಗ ಸಿಕ್ಕಿದ್ದಾಗ ಹೇಳಣ್ಣ ಹಂಗೆ ಹಿಂಗಂತ ಮಾತಾಡ್ಬೋದು ಅಷ್ಟು ಅದನ್ನ ನಂಬುತ್ತೇನೆ ತಗೋರಿ ಮಾತಾಡಿರ್ಬೋದು ಅಂದ್ರೆ ಮದ್ವೆ ಆಗೈತಿ ಇಬ್ರು ಪ್ರೀತಿ ಮಾಡ್ಯಾರ ಇವ ರೊಕ್ಕ ಕೊಟ್ಟಾನಕೀಗಂತಂದು ಸುಳ್ಳು ಸುದ್ದಿ ರೀ ಅದು. ಮನೆ ಹತ್ರ ಬರ್ತಾ ಇದ್ದ ಅಂತ ಪೊಲೀಸ್ನವ್ರೇನೋ ಬರ್ಕೊಂಡಿದಾರಂತೆ ಅಂತ ಇದೆ ಸುದ್ದಿ. ಮನೆ ಹತ್ರ ಅಂಜಲಿನ್ ಭೇಟಿ ಮಾಡಕ್ಕೆಲ್ಲ ಬರ್ತಾ ಇದ್ದ ಅಂತ, ಹೌದಮ್ಮ? ಮನೆ ಹತ್ರ ಬಂದ್ರೆ ಇಲ್ಲಿ ಕ್ಯಾಮ್ರಾ ಅದಾವ, ಕ್ಯಾಮ್ರಾದಾಗ ಗೊತ್ತಾಗಬೇಕಿತ್ತು ಅವ್ರಿಗೆ. ಎದಕ್ಕೆ ಗೊತ್ತಾಗ್ಲಿಲ್ಲ? ಕ್ಯಾಮ್ರಾ ಅದಾವಲ್ಲ. ಈಗ ನಮ್ಮ ಅಕ್ಕಗ ಕೊಲೆ ಮಾಡಿ ಹೋಗೋ ಟೈಮಿಗೆ ಇಳ್ದಿದ್ದೆಲ್ಲ ಕ್ಯಾಮ್ರಾದಾಗ ಬಂದೈತಿಲ್ರಿ, ಅದನ್ನು ಬರ್ಬೇಕಿತ್ತು ಕ್ಯಾಮ್ರಾದಾಗ. ಎದಕ್ಕೆ ಬಂದಿಲ್ಲ ಅದು? ಹಿಂದೆ ಅಲ್ಲಿ ಮನೆ ಹತ್ರ ಬರ್ತಾ ಇದ್ದ ಅಂತ ಅಂದ್ರೆ ಬೇರೆಯವ್ರ ಹತ್ರ ಎಲ್ಲ ಬರ್ತಾ ಇದ್ದ ಅಂತ ಕಂಪ್ಲೇಂಟ್ ಕೊಟ್ಟಿದಾರಂತೆ. ಆ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ, ಮಾಹಿತಿ ಇದೆಯಾ? ಬೇರೆಯವ್ರ ಹತ್ರ ಬಂದಿರ್ಬೋದ್ರಿ. ಅವ ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಅಕ್ಕಗೆ ಭೇಟಿಯಾಗಿಲ್ಲ. ಅವ್ನು ಮಾರಿ ಅಂತದಂತ ನೋಡಿಲ್ಲ ಅವಂದು. ಅವತ್ತು ರಾತ್ರಿ ಬಂದಾಗ ಬೆಳಗ್ಗೆ ಮುಂಜಾನೆ ಬಂದಿದ್ದಾಗ ನೋಡೇನ್ರಿ ನಾ ಅವ್ನ ಇಲ್ಲೇ ಅಡ್ಡಾಡೋದು. ಅಲ್ಲಿ ಇದ್ರ ಕಡೆ ಇಲ್ಲಿ ಕಾಶಪ್ಪಣ್ಣ ಅಂತ ಅದಾರಿ ಬಿಜಾಡೋರು, ಅವ್ರ ಜೋಡಿ ಇರೋದು ನೋಡಿದ್ದೆ ರೀ ಅಣ್ಣನ ನಾನು. ಅದಕ್ಕೆ ವಿಶ್ವ ಅಲ್ಲ ಅಂತ ಅಂದೇನ್ರಿ ನಾನು. ನಮ್ಮ ಅಕ್ಕಗೆ ಅಂದು ಹಿಂದೆ ಸರಿ ಅಕ್ಕ ವಿಶ್ವ ಅವ ಸಾಕುತ್ತ ನಾನು ಹಿಂದೆ ಸರಿ ಅಂತ ಇಷ್ಟ ಮಾತಾಡೇನ್ರಿ ನಮ್ಮ ಅಕ್ಕನ ಜೋಡಿ. ಅಂದ್ರೆ ಸರಿ ಇರ್ಲಿಲ್ಲ, ನಿಮಗ್ ಗೊತ್ತಿರಂಗ ಅವ್ನ ಸವಾಸ ಎಲ್ಲ ಸರಿ ಇರ್ಲಿಲ್ಲ ಅಂತ ಹೇಳ್ತೀರಾ? ನಮ್ಮ ಅಕ್ಕ ಅವ ಪರಿಚಯನೇ ಇಲ್ಲಲ್ರಿ ನಮ್ಮ ಅಕ್ಕಗ. ಹಾ ಯಶೋಧ, ಇವಾಗ ನಿಮ್ಮ ಮನೆ ಪರಿಸ್ಥಿತಿ ಏನಾಗಿದೆಯಮ್ಮ? ಮನೆ ಓನರ್ ಏನೋ ಕಾಟ ಕೊಡ್ತಾ ಇದ್ದಾರೆ ಅಂತ ನಮ್ಮಲ್ಲೇನೆ ಸುದ್ದಿ ಬಂತು ರಿಪಬ್ಲಿಕ್ ಕನ್ನಡದಲ್ಲಿ. ನಿಮಗೆ ಮನೆ ಖಾಲಿ ಮಾಡಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಏನು ಕಷ್ಟಗಳಿದೆ ಹೇಳ್ಕೊಂಬಿಡಿ ಅಮ್ಮ, ತಿಳಿಸೋಣ ನಾವು ಅದನ್ನ ಜನತೆಗೆ. ಕೊಡಾತಾರ್ರಿ ಮನಿ ಓನರ್ ಕಷ್ಟ ಕೊಡತ್ತಾಳ. ನಿನ್ನೆ ನಾವು ನಮ್ಮ ಅಕ್ಕನ ಕಳ್ಕೊಂಡ್ ನಾವು ಅಳಾತೀವ್ರಿ. ಮುಂಜಾನೆ ಬಂದು ಮನಿ ಬಿಡ್ರಿ ನೀವ್ ಅಂತ ಹೇಳತ್ತಾಳ. ನಮ್ಮ ಅಕ್ಕ ಸಹಾಯಕಿನ ಹಿಂದಿನ ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದ. ಹೋಗಿ ಪೊಲೀಸರಿಗೆ ಖುದ್ದಾಗಿ ನಾನ ಬೆಟ್ಟ ಬಂದೇನ್ರಿ ಪೊಲೀಸರಿಗೆ. ಮನಿ ಓನರಿಗೆ ಮಾಡತ್ತಾಳ್ರಿ, ಕುಡಿಯಾಕ ನೀರ್ ಬಿಡಲ್ಲ ನಮಗ. ನಾವೆಲ್ಲ ತಗೊಂಡ್ರಿ 2 ತಿಂಗ್ಳು ಟೈಮ್ ಕೊಡ್ರಿ ಅಂತ ಕೇಳೇವ್ ನಾವು. 2 ತಿಂಗ್ಳು ಟೈಮ್ ಕೊಡ್ಬೇಕಂದ್ರೆ 4,000 ಕೊಡ್ಬೇಕು ನೀವು ಬಾಡಿಗೆ ಅಂದಾಳ್ರಿ ಆಕಿ ನಮಗೆ. 4,000 ಆಗಲ್ಲ ನಮಗೆ 3,500 ಕೊಡ್ತೇವೆ ಅಂತಂದು ನಮ್ಮ ಅಕ್ಕ ಹೇಳಲ್ರಿ. 3,500 ಕೊಡ್ತೇವಮ್ಮ ನಾವು ಬಾಡಿಗೆ, 2 ತಿಂಗ್ಳು ಟೈಮ್ ಕೊಡಮ್ಮ, ನಾವು ನಮ್ಮ ಮಾಮರ ಮನ್ಯಾಗ ಇರ್ತೇವಿ ಅಂತ ಅಂದಾಳ್ರಿ. ಈಗ ಮನೆ ಬಿಡಿ ಅಂತ ನಿಮ್ಮನ್ನ ಗೋಳೊಯ್ಕೋತಾ ಇದ್ದಾರಾ? ನಿಮ್ಗೆ ಯಾರು ಬಂದು ಸಹಾಯ ಮಾಡ್ತಾ ಇಲ್ವಾ ಅಲ್ಲಿ ಮನೆ ಕೊಡ್ಸೋದಕ್ಕೆ? ನಿಮ್ಗೊಂದು ಸ್ವಂತ ಮನೆ ಕೊಡ್ಸೋದಕ್ಕೆ ಆಶ್ರಯ ಯೋಜನೆ ಅಡಿಯಲ್ಲಿ ಅಥವಾ ಯಾರಾದ್ರೂ ಬಂದಿದ್ದಾರಮ್ಮ? ಕೇಳಿದಾರ ನಿಮ್ ಕಷ್ಟ? ಬಂದು ಬಸವರಾಜ ಬೊಮ್ಮಾಯಿ ಅವ್ರು ಬಂದಿದ್ರಿ ನಿನ್ನೆ. ಬಂದು ಅವ್ರಿಗೆ ಹೇಳಿದಾರಿ ನನ್ನ ದುಃಖ ಎಲ್ಲ ತಿಳ್ಕೊಂಡೆ. ನನಗೆ ಮನಿ ಬೇಡ, ರೊಕ್ಕ ಬೇಡ, ಏನ್ ಬೇಡ, ನಮ್ಮ ಅಕ್ಕನ ಸಾವಿಗೊಂದು ನ್ಯಾಯ ಸಿಗ್ಲಿ, ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಆಕೆ ಪರಮಾತ್ಮನ ಕಡೆ ಹೋಗ್ಯಾಲ್ರಿ, ಆಕೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಆ ಶಾಂತಿ ಸಿಗಂಗ ಏನು ಮಾಡ್ಬೇಕ್ರಿ ಇವ್ರು? ಅವ್ನು ಕೊಲ್ಬೇಕಿತ್ತ ಅವ್ನಿಗೆ ಇಟ್ಕೊಂಡು ಇದನ್ನ ಪೂಜೆ ಮಾಡತ್ತಾರ್ರಿ. ಅವ್ನು ಕೋಮಾಕ್ ಹೋಗ್ಯಾನಂತ. ಕೋಮಾಕ್ ಅಲ್ಲೇ ರಕ್ತ ಹರಿದು ಸಾಯ್ಬೇಕಿತ್ತು. ಮಾರಿ ಮೇಲೆ ಬ್ಯಾಂಡೇಜು, ಕೈ ಬ್ಯಾಂಡೇಜು. ನಮ್ಮ ಅಕ್ಕ ಸತ್ತಾಗೇನು ಹಂಗ ಬಂದು ಟ್ರೀಟ್ಮೆಂಟ್ ಕೊಟ್ಟು ಬ್ಯಾಂಡೇಜ್ ಹಾಕಿದ್ರ ಇವರು? ಹಾಕ್ಲಿಲ್ಲ. ಓಕೆ, ಧನ್ಯವಾದಗಳು ಯಶೋಧ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಪಾಪ ಹೆಣ್ಣು ಮಗಳ ದುಃಖ ನೋಡೋದಕ್ಕೆ, ಆಕ್ರೋಶ ನೋಡೋದಕ್ಕೆ ಆಗ್ತಾ ಇಲ್ಲ. ಬಡ ಕುಟುಂಬದ ಆಕ್ರೋಶ ಇದೆಯಲ್ಲ, ಹೊಟ್ಟೆ ಒಳಗಿನ ಬೆಂಕಿ ನಿಜಕ್ಕೂ ಅದು ಇಡೀ ಕುಟುಂಬವನ್ನು ಸುಡ್ತಾ ಇದೆ ಇವತ್ತು. ರಾಜಕಾರಣಿಗಳು, ಸಂಬಂಧಪಟ್ಟವರು, ನೇಹಾ ಹತ್ಯೆ ಕೇಸಲ್ಲಿ ಯಾರೆಲ್ಲ ಹೋಗಿದ್ರೋ ಖಂಡಿತ ಅವರೆಲ್ಲ ಹೋಗಿ ಇದಕ್ಕೊಂಚೂರು ಗಮನ ಹರಿಸಬೇಕು. ರಿಪಬ್ಲಿಕ್ ಕನ್ನಡ ಈ ಅಂಜಲಿ ಕುಟುಂಬದ ಜೊತೆ ಯಾವತ್ತೂ ನಿಲ್ಲತ್ತೆ.